ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ದ್ವಿತೀಯ PUC ಫಲಿತಾಂಶವನ್ನು ಅನೌನ್ಸ್ ಮಾಡಿದ್ದಾರೆ. ಈ ಫಲಿತಾಂಶದಲ್ಲಿ ನಮ್ಮ ಸ್ಟೂಡೆಂಟ್ಸ್ PU ಕಾಲೇಜ್ ಹಾಸನ ಪ್ರತಿ ವರ್ಷ ಏನು ನಾವು ದ್ವಿತೀಯ ರ್ಯಾಂಕ್, ಎರಡನೇ ರ್ಯಾಂಕ್, ಪ್ರಥಮ ರ್ಯಾಂಕ್ ಗಳಿಸುವಂತ ಕೆಲಸವನ್ನು ನಮ್ಮ ಎಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಈ ವರ್ಷನೂ ಸಹ ಥರ್ಡ್ ರ್ಯಾಂಕ್ ಬಂದಿದೆ, ಫಸ್ಟ್ ರ್ಯಾಂಕ್ ಬರಬೇಕಾಯಿತು. ಆದರೆ ಕಾಮರ್ಸ್ ವಿಭಾಗದಲ್ಲಿ ನಾವು ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದೇವೆ. ಸೈನ್ಸ್ ವಿಭಾಗದಲ್ಲಿ ನಾವು ಮೊದಲನೇ ರ್ಯಾಂಕ್ ಗಳಿಸಬೇಕಾಗಿತ್ತು, ಅದು ಎರಡನೇ ರ್ಯಾಂಕ್ ಬರಬೇಕಾಗಿತ್ತು. ಮೂರನೇ ರ್ಯಾಂಕ್ ಪಡೆಯುವಲ್ಲಿ ನಾವು ತೃಪ್ತಿ ಪಟ್ಟುಕೊಂಡಿದ್ದೇವೆ. ಆದರೆ ಮೂರನೇ ರ್ಯಾಂಕ್ಗಿಂತ ಹೆಚ್ಚಾಗಿ ಎರಡನೇ ರ್ಯಾಂಕ್ ಗಳಿಸುವಂತಹ ಉದ್ದೇಶದಲ್ಲಿ ನಮ್ಮ ಸ್ಟೂಡೆಂಟ್ ಪ್ರಣತಿ ಜೆ ತುಂಬಾ ಪ್ರಯತ್ನ ಪಟ್ಟಿದ್ದಾಳೆ. ಆದರೆ ರಿವ್ಯಾಲ್ಯೂಷನ್ ಮಾಡಬೇಕು ಅನ್ನೋ ರಿವ್ಯಾಲ್ಯೂಷನ್ ಹಾಕುವಂತ ವಿಚಾರದಲ್ಲಿ ನಾವು ಈಗಾಗಲೇ ಅದಕ್ಕೆ ರಿವ್ಯಾಲ್ಯೂಷನ್ ತರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬರುವಂತಹ ರಿವ್ಯಾಲ್ಯೂಷನ್ ಫಲಿತಾಂಶದಲ್ಲಿ 100% ಡೆಫಿನೆಟ್ ಆಗಿ ಪ್ರಣತಿ ಜೆ ದ್ವಿತೀಯ ರ್ಯಾಂಕ್ ಅನ್ನು ಜಿಲ್ಲೆಯಲ್ಲಿ ಗಳಿಸುವಂತ ಒಂದು ಚಾನ್ಸ್ ಸಿಗುತ್ತೆ. ನಮ್ಮ ಕಾಲೇಜಿನಿಂದ ಸುಮಾರು 130 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ, 238 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ, 130 ಮಕ್ಕಳು ಇದು ಡಿಸ್ಟಿಂಕ್ಷನ್ ಫಲಿತಾಂಶ ಪಡೆದಿದ್ದಾರೆ. ಇನ್ನು ಉಳಿದಂತಹ ಶೇಕಡ 90% ಮಕ್ಕಳು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ನಾವು 100% ರಿಸಲ್ಟ್ ಕೊಟ್ಟಿದ್ದೀವಿ. ವಿಶೇಷವಾಗಿ ನಾವು ಹೇಳಬೇಕಾದಂತಹ ವಿಚಾರ ಏನಂದ್ರೆ, ಕಾಮರ್ಸ್ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಜಿಲ್ಲೆಗೆ ನಮ್ಮ ಕಾಲೇಜಿನ ಮೂಲಕ ಹೆಚ್ಚಿನ ಕೀರ್ತಿಯನ್ನು ತಂದಿರುವಂತಹ ವಿಷಯ ನಮಗೆ ಹೆಗ್ಗಳಿಕೆ ಅಂತಂದಿದೆ. ಧನ್ಯವಾದಗಳು.